ನಮಸ್ಕಾರ. ನಾನು ಸುನಿಲ್. ಅರಿವು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಸರಣಿಯ ಉದ್ದೇಶ ನಾವು ಆಯ್ಕೆ ಮಾಡಿಕೊಂಡ ವಿಷಯದ ಬಗ್ಗೆ ಸರಳವಾಗಿ ನಿಮಗೆ ಅರ್ಥವಾಗುವಂತೆ ವಿವರಿಸೋದು. ಇದು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೇವೆ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ. ನಮ್ಮ ಅರಿವು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡೋದನ್ನ ಮರಿಬೇಡಿ. ಈಗ ಟಾಪಿಕ್ಗೆ ಬರೋಣ. ಇನ್ಸ್ಟ್ರುಮೆಂಟೇಶನ್ ಇಂಜಿನಿಯರಿಂಗ್ ಅಂದರೆ ಏನು ಅಂತ ತಿಳಿದುಕೊಳ್ಳುವ ಮೊದಲು ಇನ್ಸ್ಟ್ರುಮೆಂಟ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇನ್ಸ್ಟ್ರುಮೆಂಟ್ ಅಂದರೆ ಎ ಟೂಲ್ ಯೂಸ್ಡ್ ಫಾರ್ ಎ ಪ್ರಿಸಿಷನ್ ವರ್ಕ್, ಅಂದರೆ ನಿಖರವಾಗಿ ಕೆಲಸಕ್ಕಾಗಿ ಬಳಸಲಾಗುವ ಸಾಧನ ಅಂತ ಕನ್ನಡದಲ್ಲಿ ಹೇಳ್ಬಹುದು. ಇನ್ಸ್ಟ್ರುಮೆಂಟೇಶನ್ ಇಂಜಿನಿಯರಿಂಗ್ ಎಂಬುದು ಸ್ಪೆಷಲೈಸ್ಡ್ ಬ್ರಾಂಚ್ ಆಫ್ ಇಂಜಿನಿಯರಿಂಗ್. ಯಾವ ಬ್ರಾಂಚು? ಇದು ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ನ ವಿಶೇಷ ವಿಭಾಗ. ಅಂದರೆ ಸ್ಪೆಷಲೈಸ್ಡ್ ಬ್ರಾಂಚ್ ಆಫ್ ಇ ಸ್ಟಡಿ ಆಫ್ ಪ್ರಿಸಿಷನ್ ಮೆಜರಿಂಗ್ ಇನ್ಸ್ಟ್ರುಮೆಂಟ್ ಪ್ರಿನ್ಸಿಪಲ್ ಅಂಡ್ ಆಪರೇಷನ್. ನಿಖರವಾಗಿ ಅಳೆಯುವ ಉಪಕರಣ ಸಿದ್ಧಾಂತ ಮತ್ತು ಕಾರ್ಯಾಚರಣೆ ಬಗ್ಗೆ ಸ್ಟಡಿ ಮಾಡೋದು, ಅಂದ್ರೆ ಅಧ್ಯಯನ ಮಾಡೋದು. ಈ ಮೆಜರಿಂಗ್ ಇನ್ಸ್ಟ್ರುಮೆಂಟ್ ಎಲ್ಲೆಲ್ಲಿ ಉಪಯೋಗಿಸ್ತಾರೆ ಅಂದ್ರೆ ಡಿಸೈನ್ ಫೀಲ್ಡ್ ಅಂದ್ರೆ ವಿನ್ಯಾಸ ಕ್ಷೇತ್ರ, ಕಾನ್ಫಿಗರೇಷನ್ ಆಫ್ ಆಟೋಮೇಟೆಡ್ ಸಿಸ್ಟಮ್ ಇನ್ ಎಲೆಕ್ಟ್ರಿಕಲ್ ನ್ಯೂಮ್ಯಾಟಿಕ್ ಡೊಮೈನ್ ಅಂದ್ರೆ ಸ್ವಯಂಚಾಲಿತ ವ್ಯವಸ್ಥೆಗಳ ಸಂಚಲನೆ ಇತ್ಯಾದಿ. ಇನ್ಸ್ಟ್ರುಮೆಂಟೇಶನ್ ಇಂಜಿನಿಯರಿಂಗ್ ಅನ್ನು ಇನ್ಸ್ಟ್ರುಮೆಂಟೇಶನ್ ಅಂಡ್ ಕಂಟ್ರೋಲ್ ಇಂಜಿನಿಯರಿಂಗ್ ಅಂತಾನು ಕರೀತಾರೆ. ಇಲ್ಲಿ ಕಂಟ್ರೋಲ್ ಅಂದ್ರೆ ನಿಯಂತ್ರಣ. ಯಾವುದು ನಿಯಂತ್ರಣ? ಇನ್ಸ್ಟ್ರುಮೆಂಟ್ಸ್ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಅದಕ್ಕೆ ಭೌತಿಕ ಗುಣಮಟ್ಟ, ಮತ್ತೆ ಹರಿವು ಫ್ಲೋ, ಪ್ರೆಷರ್ ಒತ್ತಡ, ತಾಪಮಾನ ಅಂದ್ರೆ ಟೆಂಪರೇಚರ್ ಆಫ್ ದ ಇನ್ಸ್ಟ್ರುಮೆಂಟ್. ಇನ್ಸ್ಟ್ರುಮೆಂಟೇಶನ್ ಅಂಡ್ ಕಂಟ್ರೋಲ್ ಇಂಜಿನಿಯರಿಂಗ್ ಅನ್ನು ಒಂದು ಒಳ್ಳೆಯ ಉದಾಹರಣೆ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಭಾರತದಲ್ಲಿ ಈಸ್ಟ್ ವೆಸ್ಟ್ ಗ್ಯಾಸ್ ಪೈಪ್ಲೈನ್ ಅಂತ ಇದೆ. ಇದು ವರ್ಲ್ಡ್ ಲಾರ್ಜೆಸ್ಟ್ ಪೈಪ್ಲೈನ್ ಹೌದು. ಇದು ನ್ಯಾಚುರಲ್ ಗ್ಯಾಸ್ ಅಂದ್ರೆ ನೈಸರ್ಗಿಕ ಅನಿಲ ಅಂತ ಹೇಳ್ತಾರ ಅಲ್ವಾ. ಅದನ್ನ ಆಂಧ್ರ ಪ್ರದೇಶದ ಕಾಕಿನಾಡದಿಂದ ಭರೂಚ್ ಎಂಬ ಗುಜರಾತಿನ ರಿಲಯನ್ಸ್ ಇಂಡಸ್ಟ್ರಿ ಅಂಡ್ ಪೆಟ್ರೋಕೆಮಿಕಲ್ ಕಾಂಪ್ಲೆಕ್ಸ್ ತಲುಪಿಸುತ್ತದೆ. ಅಲ್ಲಿ ಅವರು ಅದನ್ನ ಪ್ರೋಸೆಸ್ ಮಾಡಿ ಜನರಿಗೆ ಕಮರ್ಷಿಯಲ್ ಪರ್ಪಸ್ಗೆ ತಲುಪಿಸುತ್ತಾರೆ. ಇದರ ಟೋಟಲ್ ಡಿಸ್ಟೆನ್ಸ್ 1386 ಕಿಲೋಮೀಟರ್. ಈ ಪೈಪ್ಲೈನ್ 5 ರಾಜ್ಯಗಳ ಮೂಲಕ ಸಾಗುತ್ತದೆ. ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗುಜರಾತ್. ಯೋಚನೆ ಮಾಡಿ, 1000 ಕಿಲೋಮೀಟರ್ ಉದ್ದದ ಪೈಪ್ಲೈನ್ ಅಂದ್ರೆ ಕೊಳವೆ ಮಾರ್ಗ. ನ್ಯಾಚುರಲ್ ಗ್ಯಾಸ್ ನ ಸ್ಪೆಸಿಫಿಕ್ ಪ್ರೆಷರ್ ಅಂದ್ರೆ ಒತ್ತಡ, ಫ್ಲೋ ಅಂದ್ರೆ ಹರಿವಿನ ವೇಗ, ಟೆಂಪರೇಚರ್ ತಾಪಮಾನ ಮೇಂಟೈನ್ ಮಾಡಿಕೊಂಡು ಅದನ್ನ ಮಾನಿಟರ್ ಮಾಡಬೇಕು. ಇದನ್ನ ಇನ್ಸ್ಟ್ರುಮೆಂಟೇಶನ್ ಇಂಜಿನಿಯರ್ಸ್ ನೋಡ್ಕೊಳ್ತಾರೆ. ಇದಕ್ಕೆಲ್ಲ ಒಂದು ಕಂಟ್ರೋಲ್ ರೂಮ್ ಅಲ್ಲಿ ಇನ್ಸ್ಟ್ರುಮೆಂಟ್ ಇಂಜಿನಿಯರ್ಗಳು ಅದನ್ನ ಮಾನಿಟರ್ ಮಾಡ್ತಾರೆ. ಯಾವ ಇನ್ಸ್ಟ್ರುಮೆಂಟು ಹೇಗೆ ಕೆಲಸ ಮಾಡುತ್ತೆ ಮತ್ತೆ ಅದನ್ನ ರೀಡ್ ಮಾಡಬೇಕು ಅಂದ್ರೆ ಸ್ಟಡಿ ಮಾಡಬೇಕು, ಅರ್ಥ ಮಾಡ್ಕೋಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಮತ್ತು ಯಾವುದೇ ಆಕ್ಸಿಡೆಂಟ್ ಅಂದ್ರೆ ಅವಘಡ ಸಂಭವಿಸದಂತೆ ನೋಡಿಕೊಳ್ತಾರೆ. ಇದು ಒಂದು ಸರಳ ಉದಾಹರಣೆ ಇನ್ಸ್ಟ್ರುಮೆಂಟ್ ಇಂಜಿನಿಯರ್ಗಳ ಪ್ರಾಮುಖ್ಯತೆಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ. ಇದೇ ರೀತಿ ಆಯಿಲ್ ಅಂಡ್ ಗ್ಯಾಸ್, ಪೆಟ್ರೋಕೆಮಿಕಲ್ ಇಂಡಸ್ಟ್ರೀಸ್ ಅಂಡ್ ಆಟೋಮೊಬೈಲ್ ನಲ್ಲೂ ಇನ್ಸ್ಟ್ರುಮೆಂಟ್ ಇಂಜಿನಿಯರ್ಸ್ಗಳು ಕೆಲಸ ಮಾಡ್ತಾರೆ. ಅವರು ಅಲ್ಲಿ ಮೇಂಟೆನೆನ್ಸ್ ಇಂಜಿನಿಯರ್ ಆಗಿರ್ಬೋದು, ರಿಲಯಬಿಲಿಟಿ ಇಂಜಿನಿಯರ್ಸ್ ಆಗಿರ್ಬೋದು, ಪ್ರಾಜೆಕ್ಟ್ ಇಂಜಿನಿಯರ್ಸ್ ಆಗಿ ಕೆಲಸ ಮಾಡ್ತಾ ಇರ್ಬೋದು. ಇಂದು ಇನ್ಸ್ಟ್ರುಮೆಂಟ್ ಇಂಜಿನಿಯರಿಂಗು ಪದವೀಧರರು ಕೇವಲ ಇಂಜಿನಿಯರಿಂಗ್ ಫರ್ಮ್ ಅಲ್ಲ, ಅದಕ್ಕೆ ಸೀಮಿತವಾಗಿಲ್ಲ. ಅದರಂತೆ ಅವರು ಡಿಫೆನ್ಸು, ಏರೋನಾಟಿಕ್ಸು, ಮಿಷಿನ್ ಲರ್ನಿಂಗ್, ಬಯೋಮೆಡಿಕಲ್ ಕಂಪ್ನಿಗಳಲ್ಲೂ ಕೆಲಸ ಮಾಡ್ತಿರ್ತಾರೆ. ಯಾಕಂದ್ರೆ ಅಲ್ಲಿ ಆ ಇನ್ಸ್ಟ್ರೂಮೆಂಟ್ಗಳನ್ನ ಬಳಸ್ತಾರೆ, ಅದನ್ನ ಇವರು ಸ್ಟಡಿ ಮಾಡಿರ್ತಾರೆ. ಈ ಎಕ್ಸಾಮ್ಗಳಿಂದ ನಿಮಗೆ ಇನ್ಸ್ಟ್ರುಮೆಂಟೇಶನ್ ಇಂಜಿನಿಯರಿಂಗ್ ಏನು ಅಂತ ಅರ್ಥ ಆಗಿರಬೇಕು ಅಂತ ಭಾವಿಸ್ತೇನೆ. ನಮಸ್ಕಾರ.